ನಮಸ್ಕಾರ ಸ್ನೇಹಿತರೆ. ಏಪ್ರಿಲ್ 30ನೇ ತಾರೀಕು ಬುಧವಾರದ ದಿನ ಅಕ್ಷಯ ತೃತೀಯ ಬಂದಿದೆ. ಈ ದಿನ ಯಾವ ವಸ್ತುಗಳನ್ನು ಮನೆಗೆ ಖರೀದಿ ಮಾಡಿ ತರಬೇಕು, ಯಾವೆಲ್ಲ ದಾನಗಳನ್ನು ಮಾಡಿದರೆ ಶುಭವಾಗುತ್ತದೆ, ಲಕ್ಷ್ಮೀ ಕುಬೇರ ನಾರಾಯಣರ ಅನುಗ್ರಹಕ್ಕೆ ಈ ದಿನ ಯಾವ ಕೆಲಸಗಳನ್ನು ಮಾಡಬೇಕು ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇವೆ. ಬನ್ನಿ. ಅದಕ್ಕೂ ಮುಂಚೆ ನೀವು ಕೂಡ ಲಕ್ಷ್ಮೀ ದೇವಿ ಭಕ್ತರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಡಿ, ಕುಬೇರ ದೇವಾಯ ನಮಃ ಎಂದು ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ, ಆರೋಗ್ಯ, ಕೋರ್ಟ್ ಕೇಸ್, ಪ್ರೀತಿಯಲ್ಲಿ ನಂಬಿ ಮೋಸ, ಇನ್ನು ಮುಂತಾದ ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗುತ್ತಿರುವ ಗುರುಜಿ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿ. ಹೌದು, ಅಕ್ಷಯ ತೃತೀಯ ದಿನಕ್ಕಾಗಿ ಯಾವ ಕಾರಣಕ್ಕೆ ಎಲ್ಲರೂ ಕಾಯುತ್ತಾರೆ, ಈ ದಿಕ್ಕಿನಲ್ಲಿರುವಂತಹ ಶಕ್ತಿ ಏನು ಅಂತ ನೋಡುವುದಾದರೆ, ಸಾಕ್ಷಾತ್ ಮಹಾವಿಷ್ಣು ದೇವರು ತನ್ನ ವಕ್ಷಸ್ಥಳದಲ್ಲಿ ಮಹಾಲಕ್ಷ್ಮಿ ಅಮ್ಮನವರಿಗೆ ಸ್ಥಾನ ಕೊಟ್ಟಂತಹ ದಿನವೇ ಈ ಅಕ್ಷಯ ತೃತೀಯ ದಿನವಾಗಿದೆ. ಹಾಗೆಯೇ ಮಹಾಶಿವನು ಕುಬೇರ ದೇವ ಹಾಗೂ ಮಹಾಲಕ್ಷ್ಮಿ ದೇವಿಗೆ ಪ್ರಪಂಚಕ್ಕೆ ಐಶ್ವರ್ಯವನ್ನು ನೀಡಲು ನೇಮಿಸಿದಂತಹ ದಿನವೂ ಇದೇ ಆಗಿರುತ್ತದೆ. ಈ ಒಂದು ಅಕ್ಷಯ ತೃತೀಯ ದಿನವು ಶಿವನು ತನಗೆ ಬಂದ ಬ್ರಹ್ಮಹತ್ಯೆ ದೋಷದಿಂದ ಮುಕ್ತನಾಗಲು ಅನ್ನಪೂರ್ಣೇಶ್ವರಿ ದೇವಿಯ ಬಳಿ ಆಹಾರ ಪಡೆದಂತಹ ದಿನವೇ ಈ ಅಕ್ಷಯ ತೃತೀಯ. ಈ ಒಂದು ದಿನ ವಿಶೇಷವಾಗಿದ್ದು, ಬಡತನದಲ್ಲಿ ಇದ್ದ ಕುಚೇಲನು ತನ್ನ ಆಪ್ತ ಮಿತ್ರ ಕೃಷ್ಣನನ್ನು ನೋಡಲು ಬಂದ ದಿನ ತನ್ನ ಬಳಿ ಇದ್ದ ಇಡೀ ಅವಲಕ್ಕಿಯನ್ನು ನೀಡುತ್ತಾನೆ. ನಂತರ ಶ್ರೀಕೃಷ್ಣನು ಕುಚೇಲನನ್ನ ಕುಬೇರನನ್ನಾಗಿ ಮಾಡಿದ ದಿನವೇ ಈ ಒಂದು ವಿಶೇಷವಾದ ಅಕ್ಷಯ ತೃತೀಯ ದಿನವಾಗಿದೆ. ಈ ದಿನ ಚಿನ್ನವನ್ನು ಖರೀದಿ ಮಾಡಲೇಬೇಕು ಎಂದು ಯಾವ ಶಾಸ್ತ್ರ ಹಾಗೂ ಪುರಾಣಗಳಲ್ಲಿ ಉಲ್ಲೇಖವಿಲ್ಲ. ಬದಲಾಗಿ ಸ್ವರ್ಣ ಅಂದರೆ ಚಿನ್ನದ ದಾನದ ಜೊತೆಗೆ ವಿವಿಧ ದಾನಗಳನ್ನು ಮಾಡಿ ಅದರಿಂದ ನಿಮಗೆ ಪುಣ್ಯ ಫಲ ಲಭಿಸಿ ವಿವಿಧ ಶುಭ ಫಲಗಳಿಂದ ಏಳಿಗೆ ಕಾಣುತ್ತೀರಾ ಎಂದು ಶಾಸ್ತ್ರಗಳು ಹೇಳುತ್ತವೆ. ಅಕ್ಷಯ ತೃತೀಯ ದಿನ ಮನೆಗೆ ಯಾವೆಲ್ಲ ವಸ್ತುಗಳನ್ನು ತರಬೇಕು ಅಂತ ನೋಡುವುದಾದರೆ, ಈ ದಿನದಂದು ತುಳಸಿ ಸಸಿಯನ್ನು ಮನೆಗೆ ತರಬೇಕು. ಯಾರ ಮನೆಯಲ್ಲಿ ತುಳಸಿ ಗಿಡ ಇರುವುದಿಲ್ಲವೋ, ಪದೇ ಪದೇ ತುಳಸಿ ಗಿಡ ಒಣಗಿ ತುಳಸಿ ಸಸಿ ಇಲ್ಲದ ಮಾಯವಾಗುತ್ತಿರುತ್ತದೋ ಅಂಥವರ ಮನೆಗೆ ತುಳಸಿ ಸಸಿ ತಂದು ನೆಟ್ಟರೆ ಪೋಷಿಸುತ್ತಾ ಪೂಜಿಸುತ್ತಾ ಬರಬೇಕು. ಬಂಗಾರದ ಬದಲು ಬೆಳ್ಳಿಯನ್ನು ಮನೆಗೆ ತರಬೇಕು. ಹೊಸ ಪೊರಕೆಯನ್ನು ಈ ದಿನ ಮನೆಗೆ ತರಬಹುದು. ಇದರಿಂದ ಸಂಪಾದನೆ ಮಾಡಿದ ದುಡ್ಡನ್ನು ಅಥವಾ ಸಂಬಳವನ್ನು ಅಕ್ಷಯ ತೃತೀಯ ದಿನ ಮನೆಗೆ ತರಬಹುದು. ಈಗಿನ ಕಾಲದಲ್ಲಿ ಎಲ್ಲವೂ ಕೂಡ ಆನ್ಲೈನ್ ಟ್ರಾನ್ಸ್ಫರ್ ಆಗಿರುತ್ತದೆ. ಆದ್ದರಿಂದ ಸಂಬಳದಲ್ಲಿ ಅಲ್ಪ ಹಣವನ್ನು ಡ್ರಾ ಮಾಡಿ ಮನೆಗೆ ತಂದು ದೇವರ ಮುಂದಿಟ್ಟು ಪೂಜೆ ಮಾಡಿದರೆ ಲಕ್ಷ್ಮೀ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ನೀವು ಪೂಜಿಸಿದ ನಂತರ ಹಣ ಅಕ್ಷಯವಾಗುತ್ತದೆ. ಈ ದಿನ ಮನೆಗೆ ಪೂಜಾ ದ್ರವ್ಯಗಳು ಅಂದರೆ ಅರಿಶಿನ, ಕುಂಕುಮ, ದೀಪಕ್ಕೆ ಬಳಸುವಂತಹ ತುಪ್ಪ, ದೀಪದ ಬತ್ತಿಗಳು, ದೇವರ ಫೋಟೋ ವಿಗ್ರಹಗಳು, ಹಳದಿ ಬಣ್ಣದ ಕವಡೆಗಳು, ಶಂಖದ ಜೊತೆಗೆ ಚಿಕ್ಕ ಅರಿಶಿನದ ವಸ್ತ್ರ ಮನೆಗೆ ತಂದಿಟ್ಟು ತುಂಬ ಒಳ್ಳೆಯದಾಗುತ್ತದೆ. ಈ ದಿನದಂದು ಕನಕ ಎಂದು ಕರೆಯುವ ಬಾರ್ಲಿಯನ್ನು ಮನೆಗೆ ತಂದರೆ ಅದ್ಭುತವಾದಂತಹ ಫಲಗಳು ಪ್ರಾಪ್ತಿಯಾಗುತ್ತದೆ. ಬಾರ್ಲಿಯನ್ನು ಈ ದಿನ ಮನೆಗೆ ತಂದು ಮಹಾಲಕ್ಷ್ಮಿ ದೇವಿಯ ಮುಂದಿಟ್ಟು ಪೂಜಿಸಿದರೆ ತುಂಬ ಒಳ್ಳೆಯದು. ಈ ದಿನ ಕಲ್ಲುಪ್ಪನ್ನು ಕೂಡ ಲಕ್ಷ್ಮೀ ಸ್ವರೂಪವಾಗಿ ಮನೆಗೆ ತರಬಹುದು. ಅಕ್ಷಯ ತೃತೀಯ ದಿನದಂದು ಮನೆಯ ಸದಸ್ಯರು ಬಂಗಾರದಂತಹ ಮಾತುಗಳನ್ನೇ ಆಡಬೇಕು. ಈ ದಿನದಂದು ಮಹಾಲಕ್ಷ್ಮಿ, ಮಹಾವಿಷ್ಣು, ಮಹಾಶಿವ, ಕುಬೇರ ಈ ರೀತಿಯಾದ ದೇವರುಗಳನ್ನು ಪೂಜಿಸಿ ಆರಾಧಿಸಬೇಕು. ಲಕ್ಷ್ಮೀ ಕುಬೇರರ ಪ್ರೀತಿಗೋಸ್ಕರ ಪಾಯಸವನ್ನು, ಪರಮಾನ್ನವನ್ನು ಹಾಗೂ ಮೊಸರನ್ನವನ್ನು ನೈವೇದ್ಯವಾಗಿ ಇಡಬೇಕಾಗುತ್ತದೆ. ಲಕ್ಷ್ಮೀ ಅಷ್ಟೋತ್ತರದ ಜೊತೆಗೆ ವಿಷ್ಣು ಸಹಸ್ರನಾಮವನ್ನು ಕೇಳಿ ಅಥವಾ ಪಾರಾಯಣ ಮಾಡಿ ಮನೆಯಲ್ಲಿ ಶ್ರೀಕೃಷ್ಣನ ಫೋಟೋ ಇದ್ದರೆ ತುಪ್ಪದ ದೀಪಗಳನ್ನು ಹಚ್ಚಿಟ್ಟು ಕುಚೇಲನ ಅವಲಕ್ಕಿಯನ್ನು ಕೃಷ್ಣನಿಗೆ ಪ್ರೀತಿಯಿಂದ ನೀಡಿದ ಹಾಗೆ 3 ಹಿಡಿ ಅವಲಕ್ಕಿಗೆ ಬೆಲ್ಲವನ್ನು ಬೆರೆಸಿ ಕೃಷ್ಣನ ಮುಂದಿಟ್ಟು ಕೃಷ್ಣನ ನಾಮಸ್ಮರಣೆಯನ್ನು ಮಾಡಿಕೊಳ್ಳಬೇಕು. ಶ್ರೀಕೃಷ್ಣ ಹಾಗೂ ಕುಚೇಲನ ಸ್ನೇಹವನ್ನು ಕೊಂಡಾಡಬೇಕು. ಇದರಿಂದ ನಿಮ್ಮೆಲ್ಲ ಬಡತನ, ಆರ್ಥಿಕ ನಷ್ಟಗಳು, ಸಂಕಷ್ಟಗಳು ಕ್ರಮೇಣವಾಗಿ ಕೃಷ್ಣನ ಅನುಗ್ರಹದಿಂದ ದೂರವಾಗುತ್ತದೆ. ನಿಮ್ಮ ಮನೆಯ ಮುಖ್ಯ ದ್ವಾರದ ಮೇಲೆ ಈ ಅಕ್ಷಯ ತೃತೀಯ ದಿನದಂದು ಅರಿಶಿನಕ್ಕೆ ಹಾಲನ್ನು ಬೆರೆಸಿ ವಿಶೇಷವಾಗಿ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು ಮಹಾಲಕ್ಷ್ಮಿ ಹಾಗೂ ಕುಬೇರ ದೇವರನ್ನ ನಾರಾಯಣ ಸಮೇತರಾಗಿ ಸ್ವಾಗತಿಸಬೇಕು. ಅಕ್ಷಯ ತೃತೀಯ ದಿನದಂದು ಚಿನ್ನವನ್ನೇ ಖರೀದಿಸಬೇಕೆಂಬ ಯಾವ ರೀತಿಯ ನಿಯಮವೂ ಇಲ್ಲದ ಕಾರಣ ಹಬ್ಬಗಳನ್ನು ತಪ್ಪಾಗಿ ಆಚರಿಸಬಾರದು. ಅದರ ಬದಲಾಗಿ ಅವಶ್ಯಕತೆ ಇರುವಂತಹ ಕೆಲವರಿಗೆ ನೀರು ತುಂಬಿದ ಮಡಕೆಯನ್ನು ದಾನವಾಗಿ ನೀಡಿ ದನಿದವರಿಗೆ ನೀರನ್ನು ಕೊಡಿಯಲು ಕೊಡಿ. ಇದರಿಂದಾಗಿ ನಿಮ್ಮಿಂದ ನೀರು ತುಂಬಿದ ಮಡಕೆಯನ್ನು ಪಡೆದ ವ್ಯಕ್ತಿಗೂ ನಿಮಗೂ ಸಕಲ ಪಾಪಗಳು, ಕಷ್ಟಗಳು ನಶಿಸಿ ಉತ್ತಮವಾದ ಫಲಗಳು ಭಗವಂತನ ಕೃಪೆಯಿಂದ ಪ್ರಾಪ್ತಿಯಾಗುತ್ತದೆ. ಇದರ ಜೊತೆಗೆ ಗೋಧಿಯನ್ನು ದಾನವಾಗಿ ನೀಡಬಹುದು, ಕಡಲೆಕಾಳನ್ನು ದಾನವಾಗಿ ನೀಡಬಹುದು, ಹಸಿದವರಿಗೆ ಮೊಸರು ಅನ್ನವನ್ನು ದಾನವಾಗಿ ನೀಡಬಹುದು. ಈ ದಿನ ನೀವು ಮಾಡುವಂತಹ ಸ್ನಾನ, ದಾನ, ಜಪ, ತಪಗಳು ಅಕ್ಷಯವಾಗುತ್ತದೆ. ಈ ದಿನ
ದಿನ ಬೂಂದಿ ಲಾಡನ್ನು ದಾನವಾಗಿ ನೀಡಿದರೆ ಅನಂತ ಪುಣ್ಯದ ಫಲ ಲಭಿಸುತ್ತದೆ. ಅಕ್ಷಯ ತೃತೀಯ ದಿನದಂದು ನದಿ ಸ್ನಾನ ಮಾಡಿದರೆ ತುಂಬ ಒಳ್ಳೆಯದು. ಪವಿತ್ರ ಕ್ಷೇತ್ರಗಳಿಂದ ತಂದಂತಹ ನದಿ ಹಾಗೂ ಕಲ್ಯಾಣಿಗಳ ನೀರನ್ನು ಮನೆಗೆ ಈಶಾನ್ಯ ದಿಕ್ಕಿನಲ್ಲಿ ಈ ದಿನದಂದು ಖಂಡಿತವಾಗಿ ಇಟ್ಟರೆ ತುಂಬ ಉತ್ತಮ. ಇದರಿಂದ ಧನಲಕ್ಷ್ಮಿಯ ಕೃಪೆ ಹಾಗೂ ಅನುಗ್ರಹ ಶೀಘ್ರವಾಗಿ ಪ್ರಾಪ್ತಿಯಾಗುತ್ತದೆ. ಬೆಳಗ್ಗೆ ಹಾಗೂ ಸಂಜೆಯ ಸಮಯದಲ್ಲಿ ನಿಮ್ಮ ಮನೆಯಲ್ಲಿ ದೀಪಾರಾಧನೆ ಮಾಡುವಾಗ ಓಂ ಸಂ ಕುಬೇರ ನಮಃ ಎಂಬ ಸಾಧ್ಯವಾದಷ್ಟು ಬಾರಿ ಮಂತ್ರವನ್ನು ಜಪಿಸಬೇಕು. ಲಕ್ಷ್ಮೀ ದೇವಿಗೆ ಸಂಬಂಧಿಸಿದಂತಹ ಮಂತ್ರಗಳನ್ನು ಹೇಳಿಕೊಳ್ಳಿ. ಈ ದಿನ ಅತಿ ಮುಖ್ಯವಾಗಿ ಮಾಡಬೇಕಾದ ದಾನವೆಂದರೆ ಅದು ಛತ್ರಿಯ ದಾನ, ಪಾದರಕ್ಷೆಗಳ ದಾನ ಹಾಗೂ ಬೀಸಣಿಕೆಯ ದಾನ. ಇದರಿಂದ ಅನೇಕ ರೀತಿಯ ದೋಷಗಳು ದೂರವಾಗಿ ಕಷ್ಟದ ಪ್ರಮಾಣ ಕಡಿಮೆ ಆಗುತ್ತಾ ಹೋಗುತ್ತದೆ. ಪಿತೃಗಳ ಹೆಸರನ್ನು ಹೇಳಿ ಈ ದಾನಗಳನ್ನು ಮಾಡಿದರೆ ಪಿತೃದೋಷ ಶೀಘ್ರವಾಗಿ ದೂರವಾಗುತ್ತದೆ. ಅಕ್ಷಯ ತೃತೀಯ ದಿನದಂದು ಯಾವುದಾದರೂ ದೇಗುಲಗಳಲ್ಲಿ ಖಾಲಿ ಮೈದಾನಗಳಲ್ಲಿ ನಿಮ್ಮ ಕೈಯಿಂದ ಒಂದೆರಡು ಸಸಿಗಳನ್ನು ನೆಟ್ಟು ಅಕ್ಷಯ ತೃತೀಯ ದಿನದಿಂದಲೇ ನಿತ್ಯವೂ ಗಮನವನ್ನು ನೀಡುತ್ತಾ ಪೋಷಿಸುತ್ತಾ ಬರಬೇಕು. ಆ ಸಸಿ ಬೆಳೆದಂತೆ ನಿಮ್ಮ ಕುಟುಂಬದ ಏಳಿಗೆ ಆಗುತ್ತದೆ. ಭಗವಂತನ ಮೂಲಕ ಆ ಸಸಿಯ ಮೂಲಕ ಅನೇಕ ಶುಭ ಫಲಗಳನ್ನು ನೀವು ಕಾಣಬಹುದು. ಅಕ್ಷಯ ತೃತೀಯ ದಿನದಂದು ಗೃಹ ಪ್ರವೇಶ ಮಾಡಬಹುದು, ಹೊಸ ವ್ರತಗಳನ್ನು ಆರಂಭಿಸಬಹುದು, ನೂತನ ವ್ಯಾಪಾರ ವ್ಯವಹಾರಕ್ಕೆ ಹಣ ಹೂಡಿಕೆಯನ್ನು ಮಾಡಬಹುದು ಅಥವಾ ಹೊಸದಾಗಿ ಉದ್ಯೋಗ ವ್ಯಾಪಾರ ವ್ಯವಹಾರವನ್ನು ಆರಂಭ ಮಾಡಬಹುದು. ಈ ರೀತಿಯಾಗಿ ಮಾಡಿದರೆ ತುಂಬ ಒಳ್ಳೆಯದು. ಈ ಒಂದು ಅಕ್ಷಯ ತೃತೀಯ ದಿನದಂದು ಎಲ್ಲರಿಗೂ ಕೂಡ ಒಳಿತಾಗಲಿ ಎಂದು ಲಕ್ಷ್ಮೀ ದೇವಿಯನ್ನು ಕೇಳಿಕೊಳ್ಳುತ್ತಾ ಎಲ್ಲರಿಗೂ ಕೂಡ ಅಕ್ಷಯ ತೃತೀಯ ಹಬ್ಬದ ಶುಭಾಶಯಗಳು. ಈ ವಿಧವಾಗಿ ಪೂಜಾ ವಿಧಾನವನ್ನು ಅನುಸರಿಸಿ ನಿಮ್ಮ ಜೀವನದಲ್ಲಿ ಸಕಲ ಅಷ್ಟ ಐಶ್ವರ್ಯ ಸುಖ ಭೋಗಗಳನ್ನು ಅನುಭವಿಸಬೇಕು ಎಂದು ಕೇಳಿಕೊಳ್ಳುತ್ತಾ ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.